ಹಾಗಿದ್ರೆ 12 ರಾಶಿಗಳ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಯಾವುದು? ಮೇಷರಾಶಿ. ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸ್ವಲ್ಪ ತಡವಾಗಿ ಆಗ್ತಾ ಇವೆ. ಯಾಕೆ ಅಂತಂದರೆ ಎಲ್ಲೋ ಪರಿಶ್ರಮದ ಒಂದು ಲ್ಯಾಕಿಂಗ್ ಅದ, ಒಂದು ಹಾರ್ಡ್ ವರ್ಕಿನ ಲ್ಯಾಕಿಂಗ್ ಇದೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂತಂದ್ರೆ ಇನ್ನೂ ಹೆಚ್ಚಿನ ಪರಿಶ್ರಮವನ್ನು ಪಡಬೇಕು. ಸ್ವಲ್ಪ ವಿಶೇಷವಾಗಿ ಗಟ್ಟಿ ಮನಸ್ಸು ಮಾಡಿ ಆ ಕಾರ್ಯಕ್ಕೆ ಬೆನ್ನು ಹತ್ತಬೇಕು, ಅಂದ್ರೆ ಕೆಲಸ ಆಗ್ತದೆ. ಆದ್ದರಿಂದ ಮೇಷರಾಶಿಯವರು ಇವತ್ತಿನ ದಿವಸ ಕೆಲಸ ಕಾರ್ಯಗಳಾಗಲಿಲ್ಲಲ್ಲ ಅಂಥೇಳಿ ಮನಸ್ಸಿಗೆ ಬೇಸರ ಮಾಡ್ಕೋಬೇಡ್ರಿ. ಹಾಗೆ ಆಗ್ತವೆ ಅಂತ ನಾವು ದೃಢವಾದಂಥ ಸಂಕಲ್ಪವನ್ನು ತೊಗೊಂಡು ಬರ್ರಿ. ದೇವರ ಗುರುಗಳ ವಿಶೇಷವಾದಂಥ ಅನುಗ್ರಹ ನಿಮಗೆ ಇವತ್ತಿನ ದಿವಸ ಪ್ರಾಪ್ತ ಆಗ್ತಾ ಇದೆ. ಅದೇ ರೀತಿಯಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಏನಿದೆ ಫಲ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ನೀವು ಇವತ್ತಿನ ದಿವಸ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿರಿ, ನಿಮ್ಮ ಎಲ್ಲ ಕೆಲಸ ಆಗ್ತವೆ. ಏನು ರೀ ಆಚಾರ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿಬಿಡ್ರಿ ಎಲ್ಲ ಕೆಲಸ ಆಗ್ತದೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿಬಿಡ್ರಿ ಎಲ್ಲ ಕೆಲಸ ಆಗ್ತದೆ ಅಂತ ಹೇಳ್ತೀರಿ. ಯಾಕೆ ಹಂಗೆ ಅಂತಂತಂದ್ರೆ ಒಂದೇ ಒಂದು ಮಾತು ನೀವು ಲಕ್ಷ್ಯದೊಳಗೆ ಇಟ್ಕೊಳ್ರಿ. ಜಗತ್ತಿನೊಳಗೆ ದೇವರೇನಾದರೂ ನಮ್ಮ ಜೊತೆಗಿದ್ದಾನೆ ಅಂತಂದ್ರೆ ಅದು ತಂದೆ ತಾಯಿಗಳೇ, ಅದು ಬಿಟ್ಟರೆ ಬೇರೆ ಯಾರೂ ಅಲ್ಲ. ಯಾಕಂತಂದ್ರೆ ನೀವು ಯಾವಾಗಿನ್ನ ಹೊಟ್ಟೆ ಒಳಗೆ ಬಂದಿದ್ದಿಲ್ಲಲ್ರಿ, ಅವಾಗಿಂದ ನಿಮ್ಮ ಸಂಬಂಧ ಪ್ಲ್ಯಾನ್ ಮಾಡಿದ್ರು ಅವರು. ಅವಾಗಿಂದ ನೀವು ಹೊಟ್ಟೆಯಲ್ಲಿ ಇದ್ದಾಗ ನಿಮಗೆ ಏನೇನು ಬೇಕು ಏನೇನು ಬೇಡ ಎಲ್ಲ ತಂದಿಟ್ಟು ಬಿಟ್ಟಿದ್ರು. ಹೊಟ್ಟೆಯಿಂದ ಹೊರಗಡೆ ಬಂದ್ರಿ ಅಂತಂತಂದ್ರೆ ನಿಮಗೆ ಏನು ಬೇಕು ಇಡೀ ಜಗತ್ತನ್ನು ನಿರ್ಮಾಣ ಮಾಡಿಕೊಟ್ರು. ಒಂದೇ ಮಾತನಾಗಿ ಹೇಳಬೇಕು ಅಂತಂದ್ರೆ ನನ್ನ ಬಾಯಾಗಿನ ತುತ್ತು ತೆಗೆದು ನಿಮಗೆ ಹಾಕಿ ಇವತ್ತಿನ ದಿವಸ ಬೆಳೆಸಿದ್ದಾರೆ. ಇದಕ್ಕಿಂತ ದೊಡ್ಡ ರಕ್ಷಣೆ ಯಾವ್ದು ಬೇಕ್ರಿ? ದೇವರು ಸುದ್ದಾನೂ ಇದ್ದ ಅಂತಂದ್ರೆ ಇಷ್ಟು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿಗಳಷ್ಟು. ಅಷ್ಟು ತಂದೆ ತಾಯಿಗಳಿಗೆ ನಾವು ಗೌರವ ಕೊಡಬೇಕು. ಅವರಿಗೆ ನೀವು ನಮಸ್ಕಾರ ಮಾಡಿರಿ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗ್ತವೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾದಂಥ ವಿದ್ಯಾರ್ಜನೆಯಲ್ಲಿ ಅದ್ಭುತವಾದಂಥ ಮುನ್ನಡೆ ಇದೆ. ಅದಕ್ಕೆ ಮಕ್ಕಳಿಗೆ ನಾನು ಒಂದು ಮಾತು ಹೇಳ್ತೇನೆ, ಏನು ಅಂತಂದರೆ ಈಗ ನಿಮ್ಮ ವಯಸ್ಸು ಓದುವ ವಯಸ್ಸು, ಆಡುವ ವಯಸ್ಸು, ಎಲ್ಲ ರೀತಿಯಾದಂತಹ ಹೊಸ ಹೊಸ ವಸ್ತುಗಳನ್ನು ತಿಳಿದುಕೊಳ್ಳುವಂತಹ ವಯಸ್ಸು. ಆದರೆ 1 ಲಕ್ಷದೊಳಗಿಟ್ಕೊಡ್ರಿ, ಇದೆಲ್ಲವೂ ಕೂಡ ಒಂದು ಸಮತೋಲನದಲ್ಲಿ ಇರಲಿ. ಯಾವಾಗಿದ್ರೂ ಚಹಾ ಮಾಡಿರಿ, ಕಾಫಿ ಮಾಡಿರಿ, ಅಥವಾ ಏನೋ ಒಂದು ಐಟಮ್ ಮಾಡಿರಿ, ಯಾವುದರ ಒಂದು ಐಟಮ್ ಜಾಸ್ತಿ ಆಯಿತು ಅಂತಂದರೆ ಎಲ್ಲ ಕೆಟ್ಟು ಬಿಡ್ತದೆ. ಹೌದೋ ಇಲ್ಲೋ? ಹಂಗೆ ಜೀವನದೊಳಗೆ ವಿದ್ಯಾರ್ಜನೆಯನ್ನು ಮಾಡುವಂತಹ ಸಂದರ್ಭದೊಳಗೆ ವಿದ್ಯಾ ಅಂತನ್ನುವ ಪ್ರಮಾಣನೂ, ಆಟ ಅಂತನ್ನುವ ಪ್ರಮಾಣನೂ, ತಿಳಿದುಕೊಳ್ಳಬೇಕು ಅಂತನೋ ಪ್ರಮಾಣ, ಇದೆಲ್ಲವೂ ಕೂಡ ಸಮತೋಲನದಲ್ಲಿ ಇದ್ದಾಗ ನಮ್ಮ ಜೀವನವನ್ನು ನಡೆಸಲಿಕ್ಕಾಗ್ತದೆ. ಆದ್ದರಿಂದ ವಿಶೇಷವಾದಂಥ ಲಾಭ ಇದೆ. ಇವತ್ತಿನ ದಿವಸ ಪುಸ್ತಕ ಹಿಡ್ಕೊಡ್ರಿ, ಕೂತು ಓದ್ರಿ, ಯಾವುದು ತಿಳಿದಿಲ್ಲ ಅದನ್ನು 10 ಸತ ಬರೆದು ತೆಗರಿ, ನಿಮಗೆ ಅದು ಮನದಟ್ಟಾಗುವಂತಹ ಒಂದು ವಿಶೇಷವಾದಂತಹ ದಿನ. ಇನ್ನು ಅದೇ ರೀತಿಯಾಗಿ ಕರ್ಕ ರಾಶಿಯವರಿಗೆ ಧರ್ಮ ಹಾಗೂ ಧಾರ್ಮಿಕತೆ ಇದು ಎರಡೂ ಕೂಡ ಫಲವನ್ನು ಕೊಡ್ತಾ ಇದೆ. ಧರ್ಮ ಅಂತಂದರೆ ನಾವು ಮಾಡುವಂಥದ್ದು, ಧಾರ್ಮಿಕತೆ ಅಂತಂತಂದರೆ ಬೇರೆಯವರನ್ನೇನು ಮಾಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಅದಕ್ಕೆ ಧರ್ಮ ಅಂತಂದರೆ ಏನು, ನಾನು ಅನೇಕ ಬಾರಿ ಇದನ್ನು ನಾನು ಹೇಳ್ತೇನೆ. ಧರ್ಮ ಅಂತಂತಂದರೆ ಕೇವಲ ಪೂಜೆ ಮಾಡುವುದು ಒಂದೇ ಧರ್ಮ ಅಲ್ಲ, ಕಿಂತು ಮನುಷ್ಯತ್ವ ಇದೂ ಒಂದು ಧರ್ಮ. ಯಾರಾದರೂ ಆಪತ್ತಿನಲ್ಲಿದ್ದರೂ ಅವರ ಆಪತ್ತನ್ನು ಪರಿಹಾರ ಮಾಡುವುದೂ ಒಂದು ಧರ್ಮ. ಯಾರೋ ಹಸಿವೆಯಿಂದ ಇದ್ದರೂ ಅವರಿಗೆ ಊಟಕ್ಕೆ ನೀಡುವುದೂ ಒಂದು ಧರ್ಮ. ಸೊ ಧರ್ಮ ಯಾವುದು ಬೇಕಾದ್ದು ಆಗ್ಬೋದು. ಸೊ ಇಂತಹ ಧರ್ಮಗಳನ್ನು ಇವತ್ತಿನ ದಿವಸ ನೀವು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಒಳ್ಳೆಯ ಧಾರ್ಮಿಕತೆ ಕೂಡ ನಿಮ್ಮಲ್ಲಿ ಇದೆ. ಅದಕ್ಕೆ ನಮ್ಮ ಭಾರತ ದೇಶದಾಗ ಹೆಂಗದ ಗೊತ್ತೇನ್ರಿ, ಮಾಡೋರಿಗೆ ಅನ್ನೋರೇ ಜಾಸ್ತಿ. ಒಬ್ಬ ಮಾಡ್ಲಿಕ್ಕೆ ನಿಂತಾನ ಅಂತಂದ್ರೆ ಅವನಿಗೆ 100 ಜನ ಅನ್ಲಿಕ್ಕೆ ರೆಡಿಯಾಗಿ ನಿಂತೇ ಬಿಟ್ಟಿರ್ತಾರೆ. ಆದರೆ ಇವತ್ತಿನ ದಿವಸ ನಿಮಗೆ ಹಂಗಲ್ಲ, ನೀವು ಧರ್ಮ ಮಾಡ್ತಾ ಇದ್ದೀರಿ, ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ. ಇದೇ ಸ್ವಭಾವವನ್ನು ಬೆಳೆಸ್ಕೊಂಡು ಹೋಗ್ರಿ. ದೇವರ ಗುರುಗಳ ಪೂರ್ಣ ಅನುಗ್ರಹ ನಿಮ್ಮ ಮೇಲಿದೆ. ಮುಂದಿನದ್ದು ಯಾವ ರಾಶಿ ಅಂತಂದರೆ ಸಿಂಹರಾಶಿ. ಸಿಂಹರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ. ಆದ್ದರಿಂದ ತೈಲಾಭ್ಯಂಜನವನ್ನು ಶನಿದೇವರಿಗೆ ಮಾಡಿಸ್ಬೇಕು. ಶನಿದೇವರು ಆಯುಷ್ಯವನ್ನು ಕೊಡುವಂಥವರು, ಆರೋಗ್ಯವನ್ನು ಕೊಡುವಂಥವರು. ಅಂತಹ ಶನಿದೇವರೇ ವಿಶೇಷವಾಗಿ ತೈಲಾಭ್ಯಂಜನವನ್ನು ನಾವು ಮಾಡಿಸೋಣೋದ್ರಿಂದ ನಮ್ಮ ಎಲ್ಲ ರೀತಿಯಾದಂಥ ಶನಿದೋಷಗಳ ಪರಿಹಾರವಾಗ್ತದೆ. ಆದ್ದರಿಂದ ಎಳ್ಳೆಣ್ಣೆಯನ್ನು ದಾನ ಮಾಡಿ ಅಥವಾ ಎಳ್ಳೆಣ್ಣೆಯ ಅಭಿಷೇಕವನ್ನು ದೇವರಿಗೆ ಮಾಡಿ ವಿಶೇಷವಾದಂತಹ ಫಲಗಳು ನಿಮಗೆ ಇವತ್ತಿನ ದಿವಸ ಪ್ರಾಪ್ತಿಯಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ರಾಶಿ ಯಾವುದು ಅಂತಂತಂದರೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಏನಿದೆ ಫಲ ಅಂತಂತಂದರೆ, ಕನ್ಯಾ ರಾಶಿಗೆ ಬುಧನೇ ಅಧಿಪತಿಯಾಗಿದ್ದಾನೆ. ಅವನಲ್ಲಿ ವಿಶೇಷವಾದಂಥ ಭಕ್ತಿ ಇವತ್ತಿನ ದಿವಸ ನಾವು ಮಾಡಬೇಕು. ಯಾಕೆ ಅಂತಂದರೆ ಸೌಮ್ಯ ಸ್ವಭಾವದವನಿದ್ದಾನೆ, ಎಂದೂ ಆರಾಧನೆ ನಿಮ್ಮ ಕಡೆಯಿಂದ ಅವನು ಬಯಸುವುದೇ ಇಲ್ಲ ಅಂತಂದರೆ ಹೌದು, ಅವನು ಸೌಮ್ಯ ಸ್ವಭಾವದವನೇ, ಆರಾಧನೆ ಬಯಸುವುದಿಲ್ಲ. ಆದರೆ ನಮಗೋಸ್ಕರವಾಗಿ ನಾವು ಮಾಡಿಕೊಳ್ಳಬೇಕಾದದ್ದೇ ಆರಾಧನೆ. ಅದಕ್ಕೆ ಆರಾಧನಾ ಅಂತಂದ್ರೆ ಏನು ಅಂತಂದರೆ, ನಮ್ಮ ಮನಸ್ಸಿನೊಳಗೆ ನಾವು ಏನು ಅಂದ್ಕೊಂಡು ಅದನ್ನು ದೇವರ ಮುಂದೆ ಸಂಕಲ್ಪ ಮಾಡ್ತೇವೆ
ಅದೇ ಆರಾಧನಾ ರೂಪದಲ್ಲಿ ಆ ದೇವರಿಗೆ ಸಮರ್ಪಿತವಾಗ್ತದೆ. ಆದ್ದರಿಂದ ಅನೇಕ ಪ್ರಾರ್ಥನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ. ಅದೆಲ್ಲ ಆಗಬೇಕು ಅಂತಂದರೆ ಬುಧನ ಮಂತ್ರವನ್ನು ನೀವು ಅವಶ್ಯವಾಗಿ ಜಪ ಮಾಡಿರಿ, ಬುಧನ ದರ್ಶನ ಮಾಡಿಕೊಡ್ರಿ. ವಿಶೇಷವಾದಂಥ ಫಲಗಳು ನಿಮಗೋಸ್ಕರವಾಗಿ ಕಾದಿವೆ.